Good morning, guys. Welcome to my vlog. ಜೀರಾ ವಾಟರ್ ಕುಡಿತಾ ಇದ್ದೀನಿ. ಇಸ್ಕೊಂಡು ಹೋಗಿ ಬಂದೆ. ಕಿಚಡಿ, ಕೇಸರಿ ಬಾತ್, ಮಿಕ್ಸ್ಚರ್. ಇವಾಗ ಕೂತ್ಕೊಂಡು ಸ್ವಲ್ಪ ಎಡಿಟಿಂಗು ಏನೇನಿದೆ ನೋಡೋಣ. ಬಾಕಿ ಇವತ್ತು ಚೂರು ಜಾಸ್ತಿ ಕೆಲಸ ಇದೆ. ಲೆಟ್ಸ್ ಫಿಗರ್ ಇಟ್ ಔಟ್. ಓಕೆ ಬಾಯ್ಸ್, ಲೆಟ್ಸ್ ಡು ಇಟ್. ನೋಡಿ, ಇಸ್ಕಾನಿಂದ ಬಂದಿದೆ. ಕಮಿಂಗ್ ಬ್ಯಾಕ್, ದ ಸೈನ್ಸ್ ಆಫ್ ರೀಇನ್ಕಾರ್ನೇಷನ್. ಸಕ್ಕದಾಗಿದೆಯಲ್ಲ ದೇಶ. ಮಧ್ಯಾಹ್ನ ಮಲಗೋನು ಇವಾಗ ಇದ್ದಿದ್ದು. ಇವಾಗ ಸ್ವಲ್ಪ ನಿದ್ದೆ ಕಮ್ಮಿ ಆಗಿತ್ತು ನನಗೆ. ಸೊ ಇವಾಗ ಐ ಥಿಂಕ್ ಇವತ್ತೇನೋ ಟ್ರೀಟ್ ಅಂತೆ, ಮೆಕ್ಡೊನಾಲ್ಡ್ಸ್ ಪಿಜ್ಜಾ. ಅದು ಏನಂತ ನೋಡ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ಸ್ವಲ್ಪ ವಾಕಿಂಗ್ ಹೋಗ್ಬರೋಣ. ಅದು ಬರೋ ಅಷ್ಟೇ. ಲೆಟ್ಸ್ ಗೋ ಗಾಯ್ಸ್. ವಾಕಿಂಗ್ ಬಂದಿದ್ದೀನಿ. ಆರ್ಡರ್ ಆಯಿತು ಇವತ್ತು ಡಿನ್ನರ್ಗೆ ಬರ್ಗರ್ ಆ್ಯಂಡ್ ಪಿಜ್ಜಾ ಪಾರ್ಟಿ. ಲೇಟ್ ಆಯ್ತು ಇವಾಗ ವಾಕಿಂಗು. ನಾನು ಐ ಥಿಂಕ್ ಊಟ ಮಾಡಿ ಮಲಗಿದವನು. ಇವಾಗ ಹೇಳಿದ್ದು ಗೈಸ್. ಅಪ್ಪ ತಲೆ ನಾನು ಹೋಗ್ತಾಯಿದೆ. ಅವ್ರು ಯಾರೋ ನಾನು ವ್ಲಾಗ್ ಮಾಡ್ತೀನಿ ನೋಡ್ಬಿಟ್ಟು ಯಾರು ಫೇಮಸ್ ಯೂಟ್ಯೂಬರಾ ಈ ಥರ ವ್ಲಾಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹಿಂಗೆ ನೋಡ್ತಾವ್ರೆ. ಆ ದಿನನೂ ಬರುತ್ತೆ. ಆ್ಯಕ್ಚುಲಿ ಇದೆಲ್ಲ ಹೇಳ್ಬಾರ್ದು, ಬಟ್ ನಾವೇನೋ ಆಸೆ ಪಟ್ಟು ಅದನ್ನ ವೆನ್ ಯು ಪುಲ್ ಇಟ್ ಔಟ್ ಇನ್ ದ ವರ್ಲ್ಡ್, ಆ ಧೈರ್ಯ ಇರುತ್ತಲ್ಲ ಗೈಸ್. ಬಿಕಾಸ್ ಅದು ದೇರ್ ಆರ್ 2 outcomes. ಯು ಕ್ಯಾನ್ ಫೇಲ್ ಇನ್ ದಟ್ ಆಲ್ಸೋ ಆರ್ ಸಕ್ಸೀಡ್ ಇನ್ ದಟ್ ಆಲ್ಸೋ. ಸೊ ನೀವು ಆಚೆ ಹಾಕೋ ಧೈರ್ಯ ಮಾಡ್ತಿದ್ದೀರಾ ಅಂದರೆ ಯು ಆರ್ ರೆಡಿ ಟು ವರ್ಕ್ ಫಾರ್ ಇಟ್ ಅಂತ. ಸೊ that's where I want to be. I want to put it out there, manifest it. I want to make sure I work for it to make it happen.
ಮಾಡಬೇಕು ಗೈಸ್. ಹ್ಯಾವ್ ಟು ಡೂ ಇಟ್, ವಿಲ್ ಡೂ ಇಟ್. ಏನು ಕತ್ಲಿದೆ ನೋಡಿ, ಏನು ಕಾಣಿಸಲ್ಲ. ಈ ಟೈಮ್ ವಾಕಿಂಗ್ ಬರ್ತಾನದೆ ಥಿಂಕ್ ಇವಾಗ. ಓಕೆ ಗಾಯ್ಸ್, ಸ್ಮಾಲ್ ವಾಕ್ ಇವತ್ತು. ಸ್ವಲ್ಪ ನಂದು ಸ್ಲೀಪ್ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕು ಟು ಗೆಟ್ ಬ್ಯಾಕ್ ಎಟ್. ಈ ವಾರ ಜಿಮ್ಮಿಗೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಅಂದರೆ ಲೈಕ್ ಸ್ಟಿಲ್ ಐ ವೆಂಟ್ 3 days ದಿಸ್ ವೀಕ್. ಬಟ್ ಆದರೂ ಅದು ಬ್ರೇಕ್ ತೊಗೊಂಡಿದ್ದೀನಿ ಅಂತ ಲೇಟಾಗಿ ಮಲಗೋದು ಅದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಅದು ಸ್ಲೀಪ್ ಡಿಪ್ರೈವ್ ಆಗಿ ಸಂಡೇ ಲೈಕ್ ಇವತ್ತು ಆಲ್ಮೋಸ್ಟ್ ತುಂಬ ಜಾಸ್ತಿ ಹೊತ್ತು ಮಲಗಿಬಿಟ್ಟೆ ಆಫ್ಟರ್ನೂನ್. ಸುಮ್ಮನೆ ವೇಸ್ಟ್ ಟೈಮ್. ಓಕೆ, ರೆಸ್ಟ್ ತೊಗೋಬೇಕು. ರೆಸ್ಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅದಕ್ಕೆ ಕವರ್ ಮಾಡೋಕ್ಕೇ ಮಲ್ಕೊಂಡಿದ್ದು. ಓನ್ಲಿ ಥಿಂಗ್ ಈಸ್ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್ ಎಟ್ ಒನ್ಸ್ ಇನ್ ಅ ಸಿಂಗಲ್ ಡೇ. ಇಟ್ ಹ್ಯಾಸ್ ಟು ಹ್ಯಾಪನ್ ನ್ಯಾಚುರಲಿ ಆ್ಯಸ್ ಇಟ್ ಇಸ್ ಸಪೋಸ್ ಟು ಹ್ಯಾಪನ್. ಎವ್ರಿ ಡೇ ಎಷ್ಟು 7 hours ಸ್ಲೀಪ್ ಮುಂದೇನಿದೆ ಅದು ಕವರ್ ಆಗಬೇಕು ಅಟ್ಲೀಸ್ಟ್. ಎಸ್ಪೆಷಲಿ ನೀವು ಜಿಮ್ ಮಾಡಿದಾಗ ಸ್ಲೀಪ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ಅದೊಂದು ಟೈಮಿಂಗ್ ಸೆಟ್ ಮಾಡೋಣ. ಎಂದೇ ನಾನು ರೀಡಿಂಗ್ ಬಿಟ್ಟೋಗಿದೆ. ಆಲ್ಮೋಸ್ಟ್ 4-5 days ಆಯಿತು ಓದಿ ಬುಕ್ಕನ್ನು. ಥಿಂಕ್ ಇವತ್ತಾಗಲ್ಲ, ಇವತ್ತು ಬೇರೆ ಒಂದಷ್ಟು ಟಾಸ್ಕ್ ಪೆಂಡಿಂಗ್ ಇದೆ. ಅದನ್ನು ಮುಗಿಸ್ಕೊಂಡು ಆಮೇಲೆ ನಾಳೆಯಿಂದ ಪಕ್ಕ. ಸೊ ಆರ್ಡರ್ ನಾವು 10 minutesಲ್ಲಿ ಬರುತ್ತಂತೆ. ಆ 10 minutes ಇಲ್ಲೇ ವಾಕ್ ಮಾಡೋಣ, ಮಾಡ್ಕೊಂಡು ಹಿಂಗೆ ಓಡಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ, ಬೋರ್ ಆಗಿಲ್ಲ ಅಂದರೆ ಲೆಟ್ಸ್ ವಾಕ್ ಫಾರ್ ಅ ವೈಲ್. ಮಂಡೆಯಿಂದ ಸ್ವಲ್ಪ ಹೆಕ್ಟಿಕ್ ಆಗುತ್ತೆ ವರ್ಕು, ಸೊ ಹ್ಯಾವ್ ಟು ಬ್ಯಾಲೆನ್ಸ್. ಏನು ಮಾಡೋಕ್ಕಾಗಲ್ಲ ಗೈಸ್. There will be times where it's very very difficult to manage time. But ಇಷ್ಟು ವರ್ಷ ನಾನು ಪೀಸಾಗಿದ್ದಾಗಲೂ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿರೋದನ್ನ ನೆನೆಸ್ಕೊಂಡು ಆ ಥರ ಇರಬಾರ್ದು ಅಂತಲೇ ಐ ಆಮ್ ಡೂಯಿಂಗ್ ಇಟ್. ಇನ್ನೊಂದೇನೆಂದರೆ, ಮುಂಚೆ ನಾನು ಜನ ಇಲ್ಲದೇ ಇರೋ ರೋಡನ್ನು ಆದಷ್ಟು ಚೂಸ್ ಮಾಡ್ತಿದ್ದೆ. ಬಿಕಾಸ್ ಐ ವಿಲ್ ಬಿ ನರ್ವಸ್, ವೋಂಟ್ ಬಿ ಏಬಲ್ ಟು ಮುಂದೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಶೈನೆಸ್ಸು. ದೀಸ್ ಡೇಸ್ ಐ ಆಮ್ ಪರ್ಪಸ್ಲಿ ಚೂಸಿಂಗ್ ಪ್ಲೇಸಸ್ ವೇರ್ ದೆರ್ ಆರ್ more people so that I face my fear and just pass through the tunnel ಅಷ್ಟೇ. ಇನ್ನು ಜಾಸ್ತಿ ಜನ ಇದ್ರೂ ಆ ರೋಡ್ ನೋಡಿ ಓಕೆ ಚೇಂಜ್ ಮಾಡಬಾರ್ದು, ರೋಡ್ ಹಿಂಗೆ ಹೋಗಬೇಕು ಅಂತಲೇ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ವೆನ್ ಯು ಆರ್ still getting a hold of things. You'll be nervous. ಇಷ್ಟು ಜನ ನೋಡ್ತಾ ಇದ್ದಾರೆ, ಏನು ಅನ್ಕೋತಾರೆ ಅದು ಇದು ಅಂತ. ಬಟ್ this is how you overcome it. There's no other way. You have to go through each step, each process. No shortcuts. Guys, ಒಂದು ತಪ್ಪಾಗಿದೆ. ನಾನು ಬರ್ಗರ್ ಕಾಂಬೋ ಆರ್ಡರ್ ಮಾಡುವಾಗ
ordered normal Coke, not zero red Coke or zero can Coke. ಸೊ ಇದು ವೇಸ್ಟ್ ಆಗಿಬಿಡುತ್ತೆ. ಕುಡಿತೀನಿ, ಬಟ್ ಅದೇ ನೆಕ್ಸ್ಟ್ ಟೈಮಿಂದ ಮೇಕ್ ಶೋರ್ ಆಫ್ ದಿಸ್. ಇವತ್ತಿನ ಸ್ವಲ್ಪ ಎಡಿಟಿಂಗ್ ಟಾಸ್ಕ್ಗಳು ಪೆಂಡಿಂಗ್ ಇದೆ, ಮುಗಿಸ್ಬೋದು. ಒಂದು ನಿಮಿಷ, ಥ್ಯಾಂಕ್ ಯು. Guys, perfect timing. ಪೂಜಾ, ಪಿಜ್ಜಾ 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 ನಮ್ ಬರುತ್ತೆ, ನಮ್ ಬರ್ಗರ್. ನೆಕ್ಸ್ಟ್ ಬರ್ಗರ್ ನಿಂಗೆ ಬೇಡವಾ? ಇದರಲ್ಲಿ ಎಷ್ಟು ಬೇಕು ನಿನ್ಗೆ ಹೇಳು. ಒಂದಾ ಎರಡು ತಗೋ ತಗೋ ತಗೋ. ಒಂದಂತ ಇದರಲ್ಲಿ ಅರ್ಧ ಯಾಕೆ ಕಡೆ ನೋಡು ನೋಡು ಮಾ, ತುಂಬ ಚಿಕ್ಕದು ಮಾಡ್ಬಿಟ್ಟವ್ರಲ್ವ ಸೈಜು. ಇದು ಆಮೇಲೆ ಅರ್ಧ ಶೇರ್ ಮಾಡ್ಕೊಳ್ಳಿ. ಎಸ್, ಮೆಕ್ಡೊನಾಲ್ಡ್ಸ್ ಆರ್ಡರ್ ಬಂತು. ಓಕೆ ಗೈಸ್, ಬರ್ಗರ್ ಎಲ್ಲ ತಿಂದಾಯಿತು. ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಎಡಿಟಿಂಗ್ ಇದು ಮಾಡಿಕೊಂಡು ನಿದ್ದೆ ಮಾಡೋದಷ್ಟೇ ಕೆಲಸ. ಅಲ್ಲಿವರೆಗೂ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗೋಣ, ಬಾಯ್.